24 ವರ್ಷಗಳ ಹಿಂದೆ ಇಲ್ಲಿನ ದ್ವಾರಕಾದ ಉತ್ತಮ ನಗರ ಪ್ರದೇಶದಲ್ಲಿ ಕಾರ್ಖಾನೆಯ ಕೆಲಸಗಾರರನ್ನ ಕೊಂದ ಆರೋಪದ ಮೇಲೆ 44 ವರ್ಷದ ವ್ಯಕ್ತಿಯನ್ನ ಬಿಹಾರದ ನಳಂದಾದಿಂದ ಬಂಧಿಸಲಾಗಿದೆ ಎಂದು ದೆಹಲಿ ಪೊಲೀಸರು ಶನಿವಾರ ತಿಳಿಸಿದ್ದಾರೆ. ಉಪ ಪೊಲೀಸ್ ಕಮಿಷನರ್ ಸತೀಶ್ ಕುಮಾರ್ ಅವರು ಸಂಕೇತ್ ಕುಮಾರ್ ಮಾತನಾಡಿ, ಪಪ್ಪು ಯಾದವ್, ಮೊಂಟು ಯಾದವ್ ಮತ್ತು ವಿಜಯ್ ಎಂಬುವರು 2000ರಲ್ಲಿ ತಮ್ಮ ಸಹೋದ್ಯೋಗಿ ರಾಮಸ್ವರೂಪ ಅವರನ್ನ ಕತ್ತು ಹಿಸುಕಿ ಕೊಂದಿದ್ದಾರೆ ಎಂದು ಹೇಳಿದರು. ರಾಮಸ್ವರೂಪ ಅವರ ಕೊಳೆತ ದೇಹವನ್ನು ಕಾರ್ಖಾನೆಯಲ್ಲಿ ಪ್ಲಾಸ್ಟಿಕ್ ಚೀಲಗಳ ಅಡಿಯಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ತನಿಖೆಯ ಸಮಯದಲ್ಲಿ ಮಂಟು ಯಾದವ್ ಅವರನ್ನ ಬಂಧಿಸಲಾಗಿತ್ತು. ಆದರೆ ಇತರರು ಪರಾರಿಯಾಗಿದ್ದರು ಮತ್ತು ನ್ಯಾಯಾಲಯವು ಘೋಷಿತ ಅಪರಾಧಿಗಳೆಂದು ಘೋಷಿಸಲಾಗಿತ್ತು ಎಂದು ಪೊಲೀಸ್ ಅಧಿಕಾರಿಗಳು ಹೇಳಿದರು. ಇತ್ತೀಚೆಗಷ್ಟೇ ದೆಹಲಿ ಪೊಲೀಸರು ಸುಖೇಂದರ್ ಕುಮಾರ್ ಇರುವಿಕೆಯ ಬಗ್ಗೆ ಮಾಹಿತಿ ಪಡೆದ ನಂತರ ಅವರು ಬಿಹಾರದ ನಳಂದಾ ಗ್ರಾಮದ ಮೇಲೆ ದಾಳಿ ನಡೆಸಿ ಬಂಧಿಸಿದ್ದಾರೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ. ಕೊಲೆ ಪ್ರಕರಣವೊಂದರಲ್ಲಿ ಸುಮಾರು 24 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಸಂಖೇದರ್ ಕುಮಾರ್ ಅಲಿಯಾಸ್ ಸಕ್ಕಿ ಎಂಬ ಘೋಷಿತ ಅಪರಾಧಿಯನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಎಂದು ಅವರು ಹೇಳಿದರು. ವಿಚಾರಣೆಯ ಸಮಯದಲ್ಲಿ ಸಂಖೇದರ್ ಇತರ 3 ಆರೋಪಿಗಳೊಂದಿಗೆ ಕೊಲೆಯಾಗಿ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾನೆ ಎಂದು ಕುಮಾರ್ ಹೇಳಿದರು. ಪಪ್ಪು ಯಾದವ್ ಮತ್ತು ಸಂತ್ರಸ್ತನ ನಡುವಿನ ಜಗಳದ ಪರಿಣಾಮವಾಗಿ ಕೊಲೆ ನಡೆದಿದೆ ಎಂದು ಅವರು ಬಹಿರಂಗಪಡಿಸಿದ್ದಾರೆ ಎಂದು ಅಧಿಕಾರಿ ತಿಳಿಸಿದ್ದಾರೆ.